ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಯುಗಾದಿ ಹಬ್ಬಕ್ಕೆ ನಾವು ಊರಿಗೆ ಹೋಗಿದ್ವಲ್ರಿ. ಅಲ್ಲಿ ನೋಡ್ರಿ ಇದಿಷ್ಟೆಲ್ಲ ಜಾತ್ರೆ ಒಳಗಿಂದ ನೋಡ್ರಿ. ಇದು ಸಿಕ್ಕಾಪಟ್ಟೆ ಮದ್ದು ಹಾರಿಸ್ತಾರೆ ರೀ. 2 ಲಕ್ಷ ರೂಪಾಯಿದು ಪಟಾಕ್ಷಿನ ತಂದಿದ್ದು ನೋಡ್ರಿ. ಪಟಾಕ್ಷಿ, ಕುಡುಕಿ, ಸುರ್ಸುರು ಬಾಣ, ಒಂದು ಖುಷಿ ರೀ. ದೇವ್ರು ಬಂದು ಜಾಗ ಕುಂತ ಅಂದ್ಬಳಕ ಈ ಥರ ಮದ್ದು ಹಾರಿಸ್ತಾರೆ. 2 ಲಕ್ಷ ರೂಪಾಯಿದು ಮದ್ದು ತರಿಸಿದ್ದಾರೆ ನೋಡ್ರಿ. ಭಾರಿ ವಿಜೃಂಭಣೆಯಿಂದ ಆಯ್ತು ರೀ ಜಾತ್ರೆ. ರಾತ್ರಿ ಹೊತ್ತು ದೇವ್ರು ಬಂದು ಜಾಗ ಕುಂದ್ರೋದು. ರಾತ್ರಿ ಹೊತ್ತು ಜಾಗ ಕುಂದ್ರೋದಲ್ಲ, ದೇವ್ರು ಬರೋದು 11 ಗಂಟೆ ಹಂಗಾಗಿರ್ತೈತಿ. ಅವಾಗ ಬರ್ತಾನೆ ದೇವರು. ಬಂದ ಬಳಕ ಈ ಥರ ಸ್ವಾಗತ ಮಾಡ್ತಾರೆ ದೇವರಿಗೆ. ಒಟ್ಟಿನಲ್ಲಿ ಒಂಥರ ಖುಷಿ ನೋಡ್ರಿ. ಯುಗಾದಿ ಹಬ್ಬ ನಾವು ಎಲ್ಲೇ ಇದ್ರೂ ಯುಗಾದಿ ಹಬ್ಬ ಒಂದು ತಪ್ಸಲ್ಲ. ತವ್ರ ಮನೆಗೆ ಹೋಗೋದು ಫುಲ್ ಫ್ಯಾಮ್ಲಿ ಎಲ್ಲ ಹೋಗ್ತೀವ್ರಿ ತವ್ರ ಮನೆಗೆ. ದೇವರು ಸಿದ್ದೇಶ್ವರ ರೀ. ಸಿದ್ದೇಶ್ವರ ಅಂಥೇಳಿ ತುಂಬ ದೂರದಿಂದ ಬರ್ತಾರೆ ರೀ ಜನಗಳೆಲ್ಲ. ಎಲ್ಲೆಲ್ಲಿಂದೆಲ್ಲ ಬರ್ತಾರೆ ಜನಗಳು. ಅಷ್ಟು ಪವರ್ಫುಲ್ ದೇವ್ರು ರೀ. ನಾವು ಏನು ನಿಂತ ಜಾಗದಾಗ ಬೇಡ್ಕೊಂಡಿರ್ತೀವಲ್ಲ, ನಮ್ಗೆ ಹಿಂಗೆ ಆಗ್ಬೇಕಪ್ಪ ದೇವ್ರಿ ಅಂತ, ಅದು ಆಗೇ ಬಿಟ್ಟಿರ್ತದೆ ನೋಡ್ರಿ. ಅಷ್ಟು ನಂಬಿಕೆ ನಮ್ಮದು. ಫುಲ್ ಡೆಕೋರೇಟ್ ಮಾಡಿ ತುಂಬ ಎಲ್ಲ ಕಡೆ ಲೈಟ್ ಹಾಕ್ತಾರೆ. ಸಣ್ಣ ಸಣ್ಣ ಅಷ್ಟು ಚಂದ ಕಾಣತ್ತೆ. ಮಾಡಿ ದೇವಸ್ಥಾನ ರಾತ್ರಿ ದೇವ್ರು ಬರ್ತಾನೆ ನೋಡ್ರಿ. ಅಂದ್ರೆ ಕೂಡಲ ಸಂಗಮದ ಹತ್ತಿರ ತಂಗಡಿಗೆ ಅಂತ ಒಂದು ಊರು ಐತಿ. ಅಲ್ಲಿ ಹೊಳಿಗೆ ಹೋಗಿ ಗಂಗೆ ಹುಡುಗರು 15 ದಿನ 8 ದಿನ ಹೋಗ್ಬೇಕಾದ್ರೆ 8 ದಿನ ಬರ್ಬೇಕಾದ್ರೆ ತೊಗೊಂಡಿರ್ತಾನೆ ದೇವ್ರ ಟೈಮ್. ಅವತ್ತು ಅಮಾವಾಸ್ಯೆ ದಿನ ಬರ್ತಾರೆ. ಹೋಳಿ ಹುಣ್ಣಿಮೆ ಆದ ಮರುದಿನ ಹೋದವರು 8 ದಿನಕ್ಕೆ ಹೋಗಿ ಅಲ್ಲಿ ದೇವ್ರ ಗಂಗೆ ಮಿಣ್ತಾನೆ. ಗಂಗೆ ಮಿಣಿದಂದು ಜಳಕ ಸ್ನಾನ ಆಗುತ್ತೆ. ಮತ್ತು ವಾಪಸ್ ಅಮಾವಾಸ್ಯೆ ದಿನ ನೋಡ್ರಿ. ಇದು ಅಮಾವಾಸ್ಯೆ ದಿನ ನೋಡ್ರಿ ಎಷ್ಟು ಜನ ಎಲ್ಲಿ ನೋಡ್ತೀರಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಜನ ರೀ. ದೇವ್ರ ಜೊತೆ ಹೋಗಿರ್ತಾರೆ ರೀ. ದೇವ್ರ ಜೊತೆ ಪಲ್ಲಕ್ಕಿ ಹಿಂಗೆ ದೇವ್ರ ಜೊತೆ ಹೋಗೋದಂದ್ರೆ ನಡ್ಕೊತಾನೆ ನೋಡ್ರಿ. ನಮ್ಮ ಊರಿಂದ ಸಿಂದಗಿ ತಾಲೂಕಿನಿಂದ ಹಿಡ್ಕೊಂಡು ಕೂಡಲ ಸಂಗಮಕ್ಕೆ ಹೋಗಿ ಬರ್ತಾರೆ ರೀ ಪಾದಯಾತ್ರೆ. ಸಾರಿ ವಾಯ್ಸ್ ಹೆಂಗೆ ಕೇಳಕತ್ತೈತೆ. ನಾ ಊರಿಗೆ ಹೋಗಿ ಬಂದ್ಬಳಕ್ಕೆ ನನಗಂತೂ ಹುಷಾರು ತಪ್ಪೈತ್ರಿ. ಹೀಗಾಗಿ ವಿಡಿಯೋ ಎಡಿಟ್ ಮಾಡೇ ಇಲ್ಲ. ವಾಯ್ಸ್ ಓವರ್ ಕೊಟ್ಟೇ ಇಲ್ಲ. ಧ್ವನಿ ಸರಿ ಕೇಳೋದಿಲ್ಲ. ಫುಲ್ಲು ನೆಗಡಿ ಜ್ವರ ಕೆಮ್ಮು ಆಗಿಬಿಟ್ಟಿತ್ತು. ಹೀಗಾಗಿ ಯಾವ ವಿಡಿಯೋನೂ ಎಡಿಟ್ ಮಾಡೋಕ್ಕಾಗಿದ್ದಿಲ್ಲ. ಅದಕ್ಕೆ ಈಗ ಸ್ವಲ್ಪ ಹುಷಾರಾದ ತಕ್ಷಣ ಮಾಡಾಕತ್ತೀನಿ. ಸಾರಿ, ವಿಡಿಯೋದೊಳಗೆ ನನ್ನ ವಾಯ್ಸ್ ಏನಾದರೂ ಸ್ವಲ್ಪ ಚೇಂಜ್ ಅನಿಸಿದ್ರೆ ಸಾರಿ. ಅದೊಂಥರ ಪಟಾಕ್ಷಿ ನೋಡೋದಕ್ಕೆ ಭಾಳ ಚಂದ ರೀ. ದೇವಸ್ಥಾನದ ಮುಂದೆ ಹಾರ್ಸಕತ್ತಾರೆ ಇದೆಲ್ಲ. ಆ ಥರ ನಮ್ಮ ಮನೆ ಹತ್ರನೇ ಕಾಣ್ತಾವೆ. ನಮ್ಮ ಮನೆ ಅಂಗಳದಲ್ಲಿ ಕುಂತ್ಕೊಂಡು ನೋಡ್ತಾ ಇದ್ವಿ. ಈ ಥರ ಬಸ್ ಸ್ಟ್ಯಾಂಡಿಗೆ ಐತಿ ನಮ್ಮ ಮನೆ. ಹೀಗಾಗಿ ಭಾಳ ಚಂದ ಪಟಾಕ್ಷಿ ನೋಡೋದಕ್ಕೆ. ಎಲ್ಲರೂ ಕಲ್ತಿರ್ತಾರೆ ರೀ. ಊರು ಹೆಣ್ಮಕ್ಳು ಎಲ್ಲರೂ ನಾವು ಫ್ರೆಂಡ್ಸ್ ಎಲ್ಲ ಸೇರಿರ್ತೀವಿ. ಆದರೆ ಈ ಸರಿ ನಾನು ಜಾಸ್ತಿ ದಿನ ಇರೋದಾಗಲಿಲ್ಲ. ಆಮೇಲೆ ಫ್ರೆಂಡ್ಸು ಈ ದೊಡ್ಡ ಜಾತ್ರೆ ಅಲ್ರಿ, ಎಲ್ಲರೂ ಬೀಗರು ಬಂದಿರ್ತಾರೆ ಒಬ್ಬರ ಮನೆಗೊಬ್ಬರು. ಹೀಗಾಗಿ ಜಾಸ್ತಿ ಮೀಟ್ ಮಾಡೋಕ್ಕಾಗಲಿಲ್ಲ. ಗೊಂಬೆಗಳು ನೋಡ್ರಿ, ದೊಡ್ಡ ದೊಡ್ಡ ಗೊಂಬೆ ತರಿಸಿರ್ತಾರೆ ರೀ. ಅಲ್ಲಿ ನೋಡ್ರಿ, ಅವು ಗೊಂಬೆಗಳು ನೋಡೋದಕ್ಕಂತೂ ನನಗೆ ಖುಷಿ. ಎಷ್ಟು ಹೈಟ್ ಇರ್ತಾವೆ, ಯಾವ ಥರ ಇರ್ತಾವೆ ಯಪ್ಪ. 2 ವರ್ಷ ಆಯ್ತು ಈ ಥರ ಗೊಂಬೆ ತರ್ಸಕತ್ತಾರು. ಮೊದಲು ಡಿ ಜೆ ಹಾಕ್ತಿದ್ದಾರೆ ರೀ. ಫುಲ್ಲು ಡಿ ಜೆ ಸೌಂಡ್. ನನಗಂತೂ ತಲೆ ಕೆಟ್ಟೋಗ್ಬಿಡ್ತೈತೆ ರೀ. ಫುಲ್ಲು ತಲೆ ಎಲ್ಲ ದಿಮಿ 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 ಅಂತಿತ್ತು. ಆ ಥರ ಊರಿಗೆ ಕೆಳಗೆ ಒಂದು ವೇಳೆ ಹಾರ್ಟ್ ವೀಕ್ ಇದ್ದರೆ ಹಾರ್ಟ್ ಅಟ್ಯಾಕ್ ಆಗ್ಬೇಕು, ಆ ಥರ ಹಾಕ್ತಿದ್ರು. 2 ವರ್ಷ ಆಯಿತು. ಇವಾಗ ಡಿ ಜೆ ಸೌಂಡ್ ಇಲ್ಲ. ಈ ಥರ ಡಿ ಜೆಗೆ ದುಡ್ಡು ಕೊಡೋದೆ. ಈ ಥರ ಒಬ್ರಿಗೆ ಗೊಂಬೆ ಆಡ್ಸೋರಿಗೆ ಈ ಥರ ಕರ್ಕೊಂಬಂದು ಅವ್ರ ಹೊಟ್ಟೆ ಜೀವನಕ್ಕೂ ಒಂದು ಉಪಹಾರ ಆಗುತ್ತಲ್ಲ ಅನ್ನೋದಕ್ಕಾಗಿ ನೋಡ್ರಿ ಫುಲ್ ಕಾಮಿಡಿ ಮಾಡ್ತಾಯಿದ್ವಿ ಗೊಂಬೆಗಳು. ನೋಡ್ರಿ ದ್ವಿ ನಮಸ್ಕಾರ ಹಾಕ್ತಾರೆ ರಾತ್ರಿ ಟೈಮ್. ದೇವ್ರು ಬರ್ತಾನಲ್ಲ ಆ ಟೈಮಲ್ಲೇ ದ್ವಿ ನಮಸ್ಕಾರ ಹಾಕೋದು. ಆಮೇಲೆ ಇದು ಉರುಳು ಸೇವೆ ರಾತ್ರಿ ಹೊತ್ತನೇ ರೀ. ಬೆಳಗ್ಗೆ 5 ಅನ್ನೋದ್ರಾಗ ಎಷ್ಟು ಜನ ಎಲ್ಲ ಹರಕೆ ಕಟ್ಕೊಂಡಿರ್ತಾರಲ್ಲ ಅವ್ರಿಗೆ ಸುಸ್ತಾಗಿಬಿಟ್ಟೈತೆ ರೀ. ತುಂಬ ದೂರದಿಂದ ಆ ಥರ ಉಳ್ಕೊತ ಬಂದಾರ, ಸುಸ್ತಾಗೈತಿ. ಅದಕ್ಕೆ ಸ್ವಲ್ಪ ಆ ಥರ ಮನ್ಕೊಂಬಿಟ್ರೆ ನೋಡ್ರಿ ಉಳ್ಕೊತಾನೆ ಬರೋದು. ಇಲ್ಲಿ ಒಬ್ಬರು ಉರುಳು ಸೇವೆ ಮಾಡಕತ್ತಾರೆ ನೋಡ್ರಿ. ಇಲ್ಲಿ ಇದೇ ಥರ ನೋಡ್ರಿ, ಅವ್ರ ಮನೆಯಿಂದ ದೇವಸ್ಥಾನದವರೆಗೂ ಆ ಥರ ಉರುಳು ಸೇವೆ ಮಾಡೋದು. ಈ ಥರ ನೋಡ್ರಿ. ಆಯಿತಾ, ದಿ ನಮಸ್ಕಾರ ಹಾಕೋರು ದಿ ನಮಸ್ಕಾರ ಹಾಕ್ತಾರೆ, ಉರುಳು ಸೇವೆ ಮಾಡೋರು ಉರುಳು ಸೇವೆ ಮಾಡ್ತಾರೆ. ಈ ಥರ ದೇವ್ರಿಗೆ ಯಾರು ಹಿಂಗೆ ಬೇಡ್ಕೊಂಡಿರ್ತಾರೆ ಆ ಥರ ಮಾಡ್ತಾರೆ ರೀ. ಆದ್ರೆ ಅವ್ರು ಏನು ಅಂದ್ಕೊಂಡಿರ್ತಾರಲ್ರಿ ಅದೆಲ್ಲ ಆಗೈತಿ ನೋಡ್ರಿ. ಅವ್ರ ಮನಸ್ಸಿನಾಗ ಅಂದ್ಕೊಂಡಂಥದ್ದೆಲ್ಲ ಆಗೈತಿ.
ನಮ್ಮ ಅಜ್ಜಿಯವ್ರನ್ನು ಹೇಳ್ತಿದ್ರು, ನಮ್ಗೆ ಕತೆ ಹೇಳ್ತಿದ್ರು ಆ ದೇವ್ರು ಹೆಂಗೆ ಅಲ್ಲಿಗೆ ಬಂದ, ಆ ಊರಾಗ ಹೆಂಗೆ ನೆಲೆಸಿದ ಅನ್ನೋದನ್ನು ನಾವೆಲ್ಲ ಅಜ್ಜಿಯರ ಬಾಯಿಂದ ಕತೆ ಥರ ಕೇಳಿ ತಿಳ್ಕೊಂಡು ಬಂದಿದ್ದೇವೆ ರೀ. ಫುಲ್ ಖುಷಿ ರೀ ಅವತ್ತಿನ ದಿನ. ನಾವು ಒಟ್ಟು ಮಿಸ್ ಮಾಡಂಗಿಲ್ಲ. ಮತ್ತು ಇಲ್ಲಿ ನೋಡ್ರಿ ದೇವ್ರ ನಮಸ್ಕಾರ ಹಂಗೆ ಚಾಲೂನೇ ಅದಾವೆ. ನಾವು ಮನೆಗೆ ಹೊಂಟಿವ್ರಿ ದೇವ್ರ ನಮಸ್ಕಾರ ಮಾಡ್ಕೊಂಬಿಟ್ಟು ಮನೆಗೆ ಹೊಂಟಿವಲ್ಲ, ಮನೆಗೆ ಹೋಗ್ಬೇಕಾದ್ರೆ ದೇವ್ರ ನಮಸ್ಕಾರ ಎಲ್ಲ ನಡೆದಿದ್ದವು ನೋಡ್ರಿ. ಇಲ್ಲಿ ನೋಡ್ರಿ ಮತ್ತೆ ಗೊಂಬೆಗಳು ಹೊಂಟವು ನೋಡ್ರಿ. ಮುಂದೆ ಇಷ್ಟು ಗೊಂಬೆಗಳು ಹೋದು ಮತ್ತು ಹಿಂದೆ ಅವರು ಈ ಗೊಂಬೆ ಆಡ್ಸೋರೆಲ್ಲರೂ ಗೊಂಬೆ ಆಡಿಸೋರಿಗೆ ಗೌರ್ಮೆಂಟ್ ಸ್ಕೂಲ್ನೊಳಗೆ ಜಾಗ ಮಾಡಿಕೊಟ್ಟಿದ್ದಾರೆ ರೀ. ಅವ್ರಿಗೆ ಇರೋದಕ್ಕೆ ರೂಮ್ ಕೊಟ್ಟಿದ್ದರು. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತಿದ್ದರು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಓಕೆ, ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ರೀ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ. ಬಾಯ್ ಸ್ನೇಹಿತರೆ.